ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇದು ಈಸಿ ಆ್ಯಂಡ್ ಯುನೀಕ್ ಕ್ರೋಶೆಟ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಶೆಯಿಂದ ಈ ಬ್ಯೂಟಿಫುಲ್ ರೋಸ್ ಇಯರಿಂಗ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ರೆಡ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಇನ್ನು ಬೇರೆ ಬೇರೆ ಕಾಂಬಿನೇಷನಲ್ಲಿ ಕೂಡ ಟ್ರೈ ಮಾಡಬಹುದು. ನಾನಿಲ್ಲಿ ಪರ್ಲ್ ಕಾಟನ್ ನಂಬರ್ 8 ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 0.6 mm ಕ್ರೋಶೆಟ್ ಹುಕ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಾನು ಮ್ಯಾಜಿಕ್ ರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಳ್ತೀನಿ. 1 2. ಸೊ ಇದಾದಮೇಲೆ ಮ್ಯಾಜಿಕ್ ರಿಂಗ್ ಒಳಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಒಂದು, ನೆಕ್ಸ್ಟು ಎರಡನೇದು ಡಬಲ್ ಕ್ರೋಶೆಟ್, ಈಗ ಮೂರನೇ ಡಬಲ್ ಕ್ರೋಶೆಟ್, ನಾಲ್ಕು. ಸೊ ಇದೇ ಥರ ನಾನು ಟೋಟಲ್ 14 ಡಬಲ್ ಕ್ರೋಶೆಟ್ ಹಾಕ್ತೀನಿ ಮ್ಯಾಜಿಕ್ ರಿಂಗ್ ಒಳಗೆ. ನೋಡಿ, ಟೋಟಲ್ 14 ಡಬಲ್ ಕ್ರೋಶೆಟ್ ಹಾಕಿ ತೋರಿಸ್ತೀನಿ. ರಿಂಗ್ ಒಳಗೆ ನಾನು 14 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ನೋಡಿ, ಟೈಟ್ ಮಾಡಿಕೊಂಡು ಫಸ್ಟ್ ಸ್ಟಿಚ್ ಇದೆ ಅಲ್ವಾ, ಅದಕ್ಕೆ ನಾನು ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ಈಗ ಸೆಕೆಂಡ್ ರೋ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ 2 ಚೈನ್ ಹಾಕ್ಕೊಳ್ತೀನಿ. ಈ 2 ಚೈನು ಒಂದು ಡಬಲ್ ಕ್ರೋಶೆಟ್ ಹಾಗೆ ಕನ್ಸಿಡರ್ ಮಾಡಬೇಕು. ಸೊ ಅದೇ ಸ್ಟಿಚ್ಚಿಗೆ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಟೋಟಲ್ ಒಂದು ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್, ಅಂದರೆ ಒಂದು ಇನ್ಕ್ರೀಸ್ ಅಂತ. ಸೊ ನೆಕ್ಸ್ಟ್ ಸ್ಟಿಚ್ಚಿಗೆ ಮತ್ತೆ 2 ಡಬಲ್ ಕ್ರೋಶೆಟ್ ಹಾಕಬೇಕು. ನೋಡಿ, ಒನ್, ಸೇಮ್ ಸ್ಟಿಚ್ಗೆ ಮತ್ತೊಂದು, 2. ನೋಡಿ, ಇದೇ ರೀತಿ ನೆಕ್ಸ್ಟ್ ಸ್ಟಿಚ್ಚಿಗೂ ಒಂದು ಡಬಲ್ ಕ್ರೋಶೆಟ್ ಇನ್ಕ್ರೀಸ್ ಹಾಕಬೇಕು. ಅಂದರೆ ಒಂದು ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್ ಹಾಕಬೇಕು. ಒಂದು ಡಬಲ್ ಕ್ರೋಶೆಟ್ ಹಾಕಿದೆ. ಈಗ ಸೇಮ್ ಸ್ಟಿಚ್ಚಿಗೆ ಮತ್ತೊಂದು ಡಬಲ್ ಕ್ರೋಶೆಟ್, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಇನ್ಕ್ರೀಸ್. ಸೊ ಇದೇ ರೀತಿ ಕಂಪ್ಲೀಟ್ ರೋ ಹಾಕಬೇಕು. ಇಲ್ಲಿಂದ ಇಲ್ಲಿವರೆಗೂ ಹಾಕಿ ನಾನು ತೋರಿಸ್ತೀನಿ. ನೋಡಿ, ಲಾಸ್ಟಿಗೆ ಫಸ್ಟ್ ಸ್ಟಿಚ್ ಇದೆಯಲ್ಲ, ಅದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಈಗ 2 ಚೈನ್ ಹಾಕ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆಟ್ ಹಾಗೆ ಕನ್ಸಿಡರ್ ಮಾಡೋಣ ಇದನ್ನು. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಇನ್ಕ್ರೀಸ್, ಅಂದರೆ ಸೆಕೆಂಡ್ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್ ಹಾಕಬೇಕು. ಒಂದು, ಸೇಮ್ ಸ್ಟಿಚ್ಚಿಗೆ ಮತ್ತೊಂದು ಡಬಲ್ ಕ್ರೋಶೆಟ್. ಈಗ ಥರ್ಡ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ಈಗ ನೆಕ್ಸ್ಟ್ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್. ಮತ್ತೆ ಈಗ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ಅದರ ನೆಕ್ಸ್ಟ್ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್.
ಇದೇ ಥರ ಆಲ್ಟರ್ನೇಟಿವ್ ಆಗಿ 1 2 ಹಾಕ್ತಾ ಹೋಗಬೇಕು. ಒಂದು ಡಬಲ್ ಕ್ರೋಶೆಟ್, ಒಂದು ಡಬಲ್ ಕ್ರೋಶೆಟ್ ಇನ್ಕ್ರೀಸ್. ನೋಡಿ ಈ ರೋ ಕಂಪ್ಲೀಟ್ ಇದೇ ಥರ ಹಾಕಬೇಕು. ಇಲ್ಲಿವರೆಗೂ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ ರೋ 3 ಕೂಡ. ಈಗ ಫಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ರೋ 4 ಸ್ಟಾರ್ಟ್ ಮಾಡೋಕ್ಕೆ 2 ಚೈನ್ ಹಾಕ್ಕೊಳ್ತಿದ್ದೀನಿ. ಈಗ 2 ಡಬಲ್ ಕ್ರೋಶೆಟ್, 1 ಇನ್ಕ್ರೀಸ್. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟಿಚಿಗೆ 1 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ 3ನೇ ಸ್ಟಿಚಿಗೆ 1 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ ಹಾಕ್ತೀನಿ, ಅಂದರೆ 2 ಡಬಲ್ ಕ್ರೋಶೆಟ್ ಹಾಕ್ತೀನಿ. 1 2. ಸೊ ಮತ್ತೆ ಈಗ ನೆಕ್ಸ್ಟ್ ಸ್ಟಿಚಿಗೆ 1 ಡಬಲ್ ಕ್ರೋಶೆಟ್, ನೆಕ್ಸ್ಟ್ ಸ್ಟಿಚಿಗೆ ಮತ್ತೆ 1 ಡಬಲ್ ಕ್ರೋಶೆಟ್, ಈಗ ನೆಕ್ಸ್ಟ್ ಸ್ಟಿಚಿಗೆ 2 ಡಬಲ್ ಕ್ರೋಶೆಟ್, ಸೊ ಇದೇ ರೀತಿ ಈ ರೋ ಕಂಪ್ಲೀಟ್ ಮಾಡಬೇಕು. ನೋಡಿ ರೋ 4 ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇಲ್ಲಿಗೆ ನಾನು ವೈಟ್ ಕಲರ್ ಥ್ರೆಡ್ನ ಜಾಯಿನ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಸ್ಟಿಚಿಗೆ ಹುಕ್ನ ಇನ್ಸರ್ಟ್ ಮಾಡಿ ವೈಟ್ ಥ್ರೆಡನ್ನು ಎಳ್ಕೋಬೇಕು. ಈಗ ವೈಟ್ ಥ್ರೆಡನ್ನು ಎಳ್ಕೊಂಡು ಒಂದು ಚೈನ್ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಮತ್ತೆ ಒಂದು ಚೈನ್ ಹಾಕ್ಕೊಳ್ಬೇಕು. ಅಗೇನ್ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ ಇದೇ ರೀತಿ ರೋ 5 ಕೂಡ ಕಂಪ್ಲೀಟ್ ಮಾಡಬೇಕು. ಒಂದು ಚೈನು ಹಾಗೆ ಒಂದು ಸ್ಲಿಪ್ ಸ್ಟಿಚ್, ಈ ಥರ ಪ್ಯಾಟರ್ನ ಫಾಲೋ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು. ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕಿ ಎಂಡ್ ಮಾಡ್ತೀನಿ. ಈಗ ವೈಟ್ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೆ ರೆಡ್ ಕಲರ್ ಥ್ರೆಡ್ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥ್ರೆಡ್ನೆಲ್ಲ ಹೈಡ್ ಮಾಡ್ಕೊಳ್ಬೇಕು. ಹೀಗೆ ನೋಡಿದ್ದು ಫ್ಲವರ್ ಮಾಡೋಕ್ಕೆ ಸರ್ಕಲ್ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಸೆಪಲ್ ಮಾಡ್ತಿದ್ದೀನಿ. ಫಸ್ಟಿಗೆ ಮ್ಯಾಜಿಕ್ ರಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಚೈನ್ ಹಾಕ್ಕೊಳ್ತೀನಿ. ಎರಡು ಚೈನ್ ಆದಮೇಲೆ ಮ್ಯಾಜಿಕ್ ರಿಂಗ್ ಒಳಗೆ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ನೋಡಿ 1 ಡಬಲ್ ಕ್ರೋಶೆಟ್ ಹಾಕಿದೆ, ಮತ್ತು 2, 3, 4,
4. ಸೊ ಇದೇ ರೀತಿ ನಾನು ಟೋಟಲ್ 14 ಡಬಲ್ ಕ್ರೋಶೆಟ್ ಹಾಕ್ಕೊಳ್ತೀನಿ ಮ್ಯಾಜಿಕ್ ರಿಂಗ್ ಒಳಗೆ. ನೋಡಿ 14 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಮ್ಯಾಜಿಕ್ ರಿಂಗ್ನ ಎಳ್ಕೊಂಡು. ಸೊ ಈಗ ಫಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಈಗ ಚೈನ್ ಹಾಕ್ಕೊಳ್ಬೇಕು. 1 2 3 4 5 ಚೈನ್ ಆದಮೇಲೆ ಹುಕ್ ಹತ್ರ ಇರೋ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ನೆಕ್ಸ್ಟು ಥರ್ಡ್ ಚೈನಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಅದೇ ರೀತಿ ಫೋರ್ತ್ ಚೈನಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ನೆಕ್ಸ್ಟು ಲಾಸ್ಟ್ ಚೈನ್ಗೆ ಒಂದು ಟ್ರಿಪಲ್ ಕ್ರೋಶೆಟ್ ಹಾಕಬೇಕು. ನೋಡಿ ಇದಾದಮೇಲೆ 2 ಸ್ಟಿಚ್ ಬಿಟ್ಟು 3ನೇದಕ್ಕೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ನೆಕ್ಸ್ಟ್ ಅಗೇನ್ ಮತ್ತೆ ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5. ಈಗ ಮತ್ತೆ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶೆಟ್, ನೆಕ್ಸ್ಟು ಒಂದು ಹಾಫ್ ಡಬಲ್ ಕ್ರೋಶೆಟ್, ನೆಕ್ಸ್ಟು ಒಂದು ಡಬಲ್ ಕ್ರೋಶೆಟ್, ಲಾಸ್ಟಿಗೆ ಒಂದು ಟ್ರಿಪಲ್ ಕ್ರೋಶೆಟ್. ಈಗ 2 ಸ್ಟಿಚ್ ಬಿಟ್ಟು 3ನೇದಕ್ಕೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಸೊ ಇದೇ ರೀತಿ 5 ಸೆಪಲ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೋಡಿ ಲಾಸ್ಟ್ನೇದು ತೋರಿಸ್ತಾ ಇದ್ದೀನಿ. ಲಾಸ್ಟಿಗೆ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಈಗ ಥ್ರೆಡ್ನ ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಥ್ರೆಡ್ನ ಹೈಡ್ ಮಾಡ್ಕೊಳ್ಬೇಕು. ನೋಡಿ ಸೆಪಲ್ ಕೂಡ ರೆಡಿ ಆಗಿದೆ. ಈಗ ನೆಕ್ಸ್ಟು ಇದನ್ನು ನೀಟಾಗಿ ರೋಲ್ ಮಾಡ್ಕೊಳ್ಬೇಕು. ಈ ರೀತಿ ರೋಲ್ ಮಾಡ್ಕೊಳ್ತೀನಿ. ಸೇಮ್ ಕಲರ್ ಥ್ರೆಡ್ ತಗೊಂಡು ಇಲ್ಲಿ ಸೆಂಟ್ರಲ್ ಕಟ್ಟಬಾರ್ದು, ಸ್ವಲ್ಪ ಮೇಲೆ ಕಟ್ಟಬೇಕು. ಟೈಟಾಗಿ ಕಟ್ಟಿ ಈಗ ಈ ಥರ ಕೆಳಗೆ ಮಡಚಬೇಕು. ಆವಾಗ 2 ಲೇಯರ್ ನಿಮಗೆ ಈಸಿಯಾಗಿ ಕಾಣುತ್ತೆ.
ಈಗ ಇದರೊಳಗೆ ನಾನು ಐ ಪಿನ್ ಹಾಕ್ತಿದ್ದೀನಿ. ಕರೆಕ್ಟಾಗಿ ಸೆಂಟ್ರಲ್ ಬರೋ ಥರ ಇದನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಸೆಪಲ್ ಹಾಕಿ ಗ್ಲೂ ಹಾಕಿ ಅಂಟಿಸಬೇಕು. ಒಂದೊಂದೇ ಸೆಪಲ್ಗೆ ಈ ಥರ ಗ್ಲೂ ಹಾಕಿ ಸ್ಟಿಕ್ ಮಾಡಿ. ನೋಡಿ ರೋಸ್ ಥರ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಈಗ ಐ ಪಿನ್ನ ಬೆಂಡ್ ಮಾಡೋಣ ಜಂಪ್ ರಿಂಗ್ ಹಾಕೋಕೆ. ಈಗ ನಾನು ಇಲ್ಲಿ ಇಯರಿಂಗ್ ಹುಕ್ ಮತ್ತು ಜಂಪ್ ರಿಂಗ್ ಜಾಯಿನ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟೇ ಸಿಂಪಲ್, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರೆಡಿ ಆಗುತ್ತೆ ರೋಸ್. ಬಿಗಿನರ್ಸಿಗೆ ಇದು ತುಂಬ ಈಸಿ ವರ್ಕ್. ಈಸಿಯಾಗಿ ನೀವು ರೋಸ್ ಮಾಡೋದು ಹೇಗೆ ಅಂತ ಕಲಿಬೋದು. ಇದನ್ನು ನೀವು ಉಲನಲ್ಲಿ ಕೂಡ ಟ್ರೈ ಮಾಡ್ಬೋದು. ಕೀ ಚೈನ್ ಹಾಗೆ ಬೇರೆ ಬೇರೆ ಪ್ರಾಜೆಕ್ಟ್ಗೆ ನೀವು ರೋಸ್ ಪ್ಯಾಟರ್ನ್ನ ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಕ್ಯೂಟ್ ರೋಸ್ ಇಯರಿಂಗ್ಸ್ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ.